ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವತ್ತು ಇವರಿಗೆ ನಿಜವಾದ ಒಬ್ಬ ಗಂಡು ಸಾಕು ಎಂದು ಕೇಳಿಕೊಂಡಿದ್ದಾರೆ. ಓಕೆ, ಬನ್ನಿ ಇವರ ಪ್ರೊಫೈಲ್ನ ಡೀಟೇಲ್ಸನ್ನು ನೋಡೋಣ. ಇವರ ಹೆಸರನ್ನು ನೋಡೋದಾದರೆ ಶೋಭಾ ಅಂತ. ವಯಸ್ಸು 42 ವರ್ಷ. ನಿವಾಸ ತುಮಕೂರು ಸಮೀಪದ ಒಂದು ಚಿಕ್ಕ ಪಟ್ಟಣ ಎಂದು ತಿಳಿಸಿದ್ದಾರೆ. ಧರ್ಮ ಹಿಂದೂ ಧರ್ಮ ಎಂದು ಹೇಳಿಕೊಂಡಿದ್ದಾರೆ. ವಿದ್ಯಾಭ್ಯಾಸ BA ಪದವಿ ಪೂರ್ಣವನ್ನು ಮುಗಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಉದ್ಯೋಗ ಲೇಡೀಸ್ ಟೈಲರಿಂಗ್ ಹಾಗೂ ಸ್ವಂತ ಮನೆಯಲ್ಲೇ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ವೈವಾಹಿಕ ಸ್ಥಿತಿ ವಿಚ್ಛೇದನ ಸಪರೇಟ್ ಆಗಿದ್ದೇವೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ 100% ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರೆಯುತ್ತದೆ. ಹಾಗೆ ಇವರ ವೈವಾಹಿಕ ಹಿನ್ನೆಲೆಯನ್ನು ಕೂಡ ಹೇಳಿಕೊಂಡಿದ್ದಾರೆ. 22ನೇ ವಯಸ್ಸಿಗೆ ಮದುವೆಯಾದರೂ ಕುಟುಂಬದ ಒತ್ತಡದಿಂದ ಮೊದಲ 2 ವರ್ಷ ಪ್ರೀತಿ ಇದ್ದಂತೆ ದೋಚಿತ್ತು. ನಂತರ ಪತಿಯ ಶಂಕಾಸ್ಪದ ವರ್ತನೆಗಳು, ಆರಂಭ ಮಾತು, ಹಾಗೆ ಮಾತಿಗೆ ಜಗಳ, ಬಾಯಿ ಬಿಡುಕು, ಕೈ ಹಾಕುವ ಸ್ಥಿತಿಗೆ ಹಲವು ವರ್ಷ ತಾಳ್ಮೆಯಿಂದ ಬದುಕಿದರು. ಹಾಗೆ ಮಕ್ಕಳಿಗೋಸ್ಕರ ಕೊನೆಗೆ ಸಹನೆ ಮೀರಿದ ಕಾರಣಗಳಿಂದ ವಿಚ್ಛೇದನೆ ಪಡೆದುಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರು ಅನುಭವಿಸಿದ ನೋವುಗಳನ್ನು ಸಹ ಹೇಳಿಕೊಂಡಿದ್ದಾರೆ. ಮನೆಯವರ ತಿರಸ್ಕಾರ, ಬಂದವರುಗಳೆಲ್ಲ ಹೋಗಿಬಿಟ್ಟಿದ್ದಳಂತೆ ಎನ್ನುವ ರೀತಿಯ ಮಾತು, ಹಾಗೆ ನೆಂಟರು ಎಲ್ಲ ದೂರವಾಗಿದ್ದಾರೆ. ವಿಚ್ಛೇದನ ಎಂಬ ಟ್ಯಾಗ್ನಿಂದ ಆರ್ಥಿಕವಾಗಿ ಅತೀವ ಕಷ್ಟ, ಮಕ್ಕಳ ಓದು, ಮನೆಯ ಖರ್ಚು, ಸ್ನೇಹಿತರು ದೂರರಾದರು, ಹಾಗೆ ನಿಖರ ಸಹಾಯವಿಲ್ಲ, ರಾತ್ರಿ ತುಂಬ ಕಷ್ಟವಾಗುತ್ತದೆ, ಕಂಪನಿಗೆ ಯಾರೂ ಇಲ್ಲ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಲೈಫ್ ಪಾರ್ಟ್ನರ್ ಹುಡುಕುತ್ತಿದ್ದಾರೆ. ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಮದುವೆಗಾಗಿ ಅಲ್ಲ, ಜೀವನದ ಜೊತೆಯಾಳಾಗಿ ಪ್ರೀತಿಯ ಮಾತು ಮಾತನಾಡಬಲ್ಲವನಾಗಿರಬೇಕು. ನೀನು ತಿಂದಿದ್ದೀಯ ಎಂಬ ಕಾಳಜಿಯ ಪ್ರಶ್ನೆ ಕೇಳಬಲ್ಲವನಾಗಿರಬೇಕು. ಶರೀರವಲ್ಲ, ಮನಸ್ಸಿನ ಸಂಪರ್ಕ ಬಯಸುವವನಾಗಿರಲಿ. ಅರ್ಥಪೂರ್ಣವಾದ ಸ್ನೇಹ, ನಗು, ನಂಬಿಕೆ ಹೊಂದಿರುವವನಾಗಿರಬೇಕು. ಅವಳ ಕೈ ಹಿಡಿದು ನಾನು ಇದ್ದೀನಿ ಅನ್ನೋದು ಕೇಳಿಸಲು ಇವರು ಆತಂಕದಿಂದ ಕಾಯುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಹಾಗೆ ಅವರ ಸವಿನಯ ಮಾತುಗಳನ್ನು ಸಹ ಹೇಳಿಕೊಂಡಿದ್ದಾರೆ. ನಾನು ಇನ್ನೂ ನಗು ಹೊರಿಸುತ್ತೇನೆ, ಆದರೆ ಆ ನಗುವಿನ ಹಿಂದೆ ಲೋನ್ ಲೇಡಿ ಇದ್ದಾಳೆ. ನನ್ನ ಬದುಕು ಮುಗಿಯಲ್ಲ, ಅದು ಇನ್ನೂ ಪ್ರಾರಂಭ ಆಗಬೇಕಿದೆ. ಇದು ಒಂದು ನಿಜವಾದ ಸ್ಪರ್ಶ, ಒಂದು ಮುದ್ದಾದ ಕಿರುನಗು ಸಾಕು. ನನ್ನೊಳಗಿನ ಹೆಣ್ಣು ಮತ್ತೆ ಬಾಳುತ್ತಾಳೆ. ಅವರ ಗುರಿಗಳನ್ನು ಸಹ ಅವರು ತಿಳಿಸಿದ್ದಾರೆ. ಮಕ್ಕಳನ್ನು ಆತ್ಮೀಯತೆಯಿಂದ ಬೆಳೆಸುವುದು ಅವರ ಗುರಿಯಾಗಿದೆ. ಮತ್ತೆ ಪ್ರೀತಿಯನ್ನು ನಂಬುವುದು, ಒಬ್ಬನು ನನ್ನ ಜೊತೆ ನಡೆಯಲಿ ಎಂಬ ಜೀವನಕ್ಕೆ ಹೊಸ ಅರ್ಥ ನೀಡುವುದು, ಒಬ್ಬ ಇರಬೇಕು ಎಂದು ತಿಳಿಸಿದ್ದಾರೆ. ನಾನೊಬ್ಬಳೇ ಅಲ್ಲ ಎಂಬ ಭರವಸೆ ಹುಡುಕುವುದು ಇವರ ಆಶಯವಾಗಿದೆ. ಹಾಗೆ ಸ್ನೇಹಿತರೆ, ಈ ಲೈಫ್ ಪಾರ್ಟ್ನರ್ ಯಾರಿಗಾದರೂ ನಿಮಗೆ ಬೇಕಾಗಿದ್ದರೆ ನೀನು ಒಬ್ಬಳಿಗಾಗಿ ಕಾಯ್ತಿದ್ದೀಯಾ ಅಂದರೆ ನಾನಿದ್ದೀನಿ ಎಂದು ತಿಳಿಸಿದ್ದಾರೆ. ನಾನು ನಿಮ್ಮ ಜೀವನದ ಕೊನೆ ಪುಟ ಅಲ್ಲ, ಒಂದು ಹೊಸ ಅಧ್ಯಾಯ ಎಂದು ಹೇಳಿಕೊಂಡಿದ್ದಾರೆ. ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಕಾಲ್ ಮಾಡಿ ಎಂದು ತಿಳಿಸಿದ್ದಾರೆ. ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರೆಯುತ್ತದೆ.